ಬರ್ತಾ ಇದೆ ಅಂದ್ಕೊಂಡಿನಿ. ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿನೂ ಅಷ್ಟೇ ನೋಡಿ, ಈ ಕಡೆ ಜರುಗೋದಿಲ್ಲ. ಇಲ್ಲಿಗೆ ಹಾಕೊಂಡು ನರಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗೋಯಿತು. ನೆಕ್ಸ್ಟು ಒಂದು ಕಾಟನ್ ಸ್ಯಾರಿ ವೇರ್ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ತುಂಬ ದಿನಗಳಾಗೋಯಿತು, ಹಾಕೋಕ್ಕಾಗಲಿಲ್ಲ. ಸೀರೆ ವಿಡಿಯೋಗೆ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಓಡ್ತಾಯಿದೆ, ಚೆನ್ನಾಗಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನಿವತ್ತು ಕಾಟನ್ ಸೀರೆ ವೇರ್ ಮಾಡ್ತೀನಿ. ಕಾಟನ್ ಸೀರೆಯಲ್ಲಿ ಬಂದುಬಿಟ್ಟು ತುಂಬ ರಫ್ ಆಗಿರೋ ಒಂದು ಸೀರೆ ಇರುತ್ತೆ, ಅದು ತುಂಬ ಇಳಕಲ್ ಸೀರೆ ಬರುತ್ತಲ್ವ, ಆ ಥರ ಕಾಟನ್ ಸೀರೆ ಇರುತ್ತೆ. ಆ ಥರ ಕಾಟನ್ ಸೀರೆಲ್ಲಾದರೆ ಸ್ವಲ್ಪ ನಾವು ಹೇಗೆ ಉಡ್ಕೊತೀವೋ ಅದೇ ಥರ ಇರುತ್ತೆ ಇಳಕಲ್ ಕಾಟನ್ ಸೀರೆ. ಒಂದೊಂದು ರಫ್ ಆಗಿರುತ್ತಲ್ಲ ಕಾಟನ್ ಸೀರೆ, ಅದು ಬಂದುಬಿಟ್ಟು ಸ್ವಲ್ಪ ನರಿಗೆಲ್ಲ ಹಿಂಗೆ ಎಗರುತ್ತೆ, ನೀಟಾಗಿ ಕೂರಲ್ಲ. ಅದನ್ನೆಲ್ಲ ಐರನ್ ಮಾಡಿ ಸ್ವಲ್ಪ ಉಡ್ಕೊಬೇಕಾಗುತ್ತೆ. ಇನ್ನು ಸ್ವಲ್ಪ ಸ್ಮೂತ್ ಕಾಟನ್ ಸೀರೆ ಅಂದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೆಲ್ಲ ಕೂತ್ಕೊಳ್ತಾ ಹರಡ್ಕೊಳ್ಳೋದಿಲ್ಲ. ಕಾಟನ್ ಸೀರೆ ಉಡ್ಕೊಳ್ಳೋದೇನು ತುಂಬ ಕಷ್ಟ ಅಲ್ಲ, ಇದು ತುಂಬ ಈಸಿಯಾಗಿ ಉಡ್ಕೊಬೋದು. ನನ್ನ ಹತ್ರ ಯಾವ ಕಾಟನ್ ಸೀರೆ ಇದೆ ಅದನ್ನೇ ಉಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಲೆಂತ್ ಆಯಿತು ಅಂದ್ಕೊಂಬೇಡಿ, ನಿಧಾನ ಹೇಳಿದರೆ ಬೇಗ ಅರ್ಥ ಆಗಿರಲಿಲ್ಲ, ಹಾಗಾಗಿ ನಾನು ಲೆಂತಾಗಿ ಹೇಳಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಟಿಪ್ಸ್ಗಳೆಲ್ಲ ಇದೆ. ತುಂಬ ಈ ಥರನೂ ಮಾಡ್ಕೊಬಾರ್ದು, ಜಾಸ್ತಿ ಇಲ್ಲಿಗೆ ಹಾಕ್ಕೊಬಾರ್ದು. ತುಂಬ ಈ ಥರ ನಮ್ಮದು ಏನು ಮಧ್ಯದ ಒಕ್ಕಲಿನಲ್ಲಿ ಸ್ವಲ್ಪ ಅದರಿಂದ ಕೆಳಗಡೆ ಈ ಪಾಯಿಂಟಿನ ಸ್ವಲ್ಪ ಎಷ್ಟು ಕೆಳಗಡೆ ಕಟ್ಕೊಂಡು ನೋಡ್ಬೋದು. ಈ ರೀತಿಯಾಗಿ ಟೈಟಾಗಿ ಕೊಟ್ಕೊಬೇಕು. ಈ ಗಂಟನ್ನು ಯಾವಾಗಲೂ ಈ ಥರ ಬಿಚ್ಕೊಳ್ಳೋ ಥರ ಕಟ್ಕೊಳ್ಳಿ. ಯಾಕೆಂದರೆ ನಮಗೆಲ್ಲಾದರೂ ಫಂಕ್ಷನ್, ಬೈ ಚಾನ್ಸ್ ಫಂಕ್ಷನ್ ಏನಾದ್ರು ಅಂದರೆ ಟೈಟ್ ಅನಿಸಿದ್ರೆ ಬೇಗ ಲೂಸ್ ಮಾಡ್ಕೊಬೋದು. ಈ ಥರ ಈಗ ಬೇಗ ಎಳೆದ್ಬಿಟ್ಟು ಟೈಟ್ ಮಾಡ್ಕೊಬೋದು. ಆ ರೀತಿಯಾಗಿ ಗಂಟು ಹಾಕ್ಕೊಳ್ಳಿ. ಎಲ್ಲರೂ ಅದೇ ಥರ ಹಾಕ್ಕೊತಾರೆ, ಏನೋ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಸಿಕ್ಸ್ಕೊಂಡ್ಬಿಟ್ರೆ ಆಯಿತು. ನಮಗೇನಾದ್ರು ಸೀರೆ ಉಡ್ಕೊಂಡಾಗ ಏನಾದರೂ ಸ್ವಲ್ಪ ಇದಾಯಿತು ಅಂದಾಗ ಇಲ್ಲಿ ಆರಾಮಾಗಿ ಬಿಚ್ಚಿಬಿಟ್ಟು ಸೀರೆ ಬಿಚ್ಚಿಬಿಟ್ಟು ಮತ್ತೆ ಟೈಟ್ ಮಾಡ್ಕೊಂಡು ಲೂಸ್ ಮಾಡ್ಕೊಂಡು ಹಾಕೊಬೋದು. ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿ, ಮಧ್ಯದಲ್ಲಿ ಹಾಕೊಂಡ್ರೆ ಬಿಚ್ಚಕ್ಕೆ ಸರಿ ಹೋಗೋದು. ನರ್ಗೆಲ್ಲ ಸೀರೆ ನರ್ಗೆ ಸಿಕ್ಸ್ಕೊಂಡ್ಬಿಟ್ಟು ನಾನು ಬಂದುಬಿಟ್ಟು ಇವಾಗ ಈ ಸೀರೆ ವೇರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಾಟನ್ ಸೀರೆ ನೋಡ್ಬೋದು. ಅಷ್ಟೊಂದೆಲ್ಲ ತುಂಬ ಸ್ಮೂತ್ ಇಲ್ಲ, ತುಂಬ ರಫ್ ಇಲ್ಲ. ಈ ಥರ ಸೀರೆ ವೇರ್ ಮಾಡಿ ತೋರಿಸ್ಕೊಡ್ತಾ ಇದ್ವಿ. ಯಾರು ಹೊಸಬ್ರಿದ್ರೆ ಯೂಸ್ ಆಗುತ್ತೆ. ನೋಡಿ, ಸ್ಕಿಪ್ ಮಾಡಿದ್ರೆ ನೋಡಿ, ಸಪೋರ್ಟ್ ಮಾಡಿ. ಫಸ್ಟು ನಾನು ಇದನ್ನು ನೋಡಿ, ಇಲ್ಲಿ ಮೊದಲನೇದಾಗಿದೆ. ಇಲ್ಲಿ ಈ ಸೀರೆನ ಉಡ್ಬೇಕಾದ್ರೆ ತುಂಬ ಕೆಳಗಡೆ ಸಿಕ್ಸ್ಕೊಬೇಕಾಗುತ್ತೆ. ನಾನು ನೋಡಿ, ಕೆಲವರು ಇಲ್ಲಿಗೂ ಸಿಕ್ಸ್ಕೊಂಬೋದು. ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮಧ್ಯದಲ್ಲಾದರೂ ಸಿಕ್ಸ್ಕೊಳ್ಳಿ, ದಪ್ಪ ಇರೋರು ಸ್ವಲ್ಪ ಮಧ್ಯದಲ್ಲಿ ಸಿಕ್ಸ್ಕೊಂಡು ನನಗೆ ಕಡಿಮೆ ಬರುತ್ತೆ. ಸ್ವಲ್ಪ ನಮ್ಮ ಥರ ಇರೋರು ಸ್ವಲ್ಪ ಇಲ್ಲಿ ಸಿಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡ್ಬೋದು, ನಾನು ಸ್ವಲ್ಪ ಉದ್ದನೇ ಇರಬೇಕು. ಉದ್ದ ಇದ್ದರೆ ಚೆನ್ನಾಗಿ ಈ ರೀತಿ ಸಿಕ್ಸ್ಕೊಂಡಿದ್ದು ನೋಡ್ಬೋದು. ಇಲ್ಲೆಲ್ಲ ನೀಟಾಗಿ ಸಿಕ್ಸ್ಕೊಬೇಕಾಗುತ್ತೆ, ಗಂಟೆಲ್ಲ ಮಾಡ್ಕೊಬಾರ್ದು. ಫ್ಲಾಟಾಗಿ ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಹೊಟ್ಟೆಯಲ್ಲಿ ಉಬ್ಬಲ್ಲ. ಹಾಗಾಗಿ ಒಂದು ರೌಂಡ್ ಫುಲ್ ನೋಡಿ ಈ ರೀತಿಯಾಗಿ ಸುತ್ಕೊತ ಬರಬೇಕು. ಇವಾಗ ನಾವು ನರಿಗೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ರೌಂಡ್ ಈ ರೀತಿ ತೊಗೊಂಡ್ಬಿಟ್ಟು ನೋಡಿದ್ರಲ್ಲ, ಇವಾಗ ನಮಗೆ ಎಷ್ಟು ಬೇಕು ಅಷ್ಟನ್ನ ನರಿಗೆ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸಿಕ್ಸ್ಕೊಬೇಕು. ಇವಾಗ ನೋಡಿ, ನಮಗೆ ಎಷ್ಟು ಆಗಲ ನರಿಗೆ ಬೇಕೋ ಅಷ್ಟನ್ನು ನರಿಗೆ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಈ ಸೀರೆ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಚಿಕ್ಕದು ಇಟ್ಕೊಬೇಕು. ನೋಡಿ, ಈ ರೀತಿ ಮಾಡ್ಕೊತ ನಾನು ಸ್ವಲ್ಪ ಚಿಕ್ಕದ ಮಾಡಿ ತೋರಿಸ್ತಾ ಇದ್ದೀನಿ ನರಿಗೆನ. ನೋಡಿ, ಇದು ಫ್ರಂಟ್ ನರಿಗೆ. ಈ ಫ್ರಂಟ್ ನರಿಗೆ ಬಂದುಬಿಟ್ಟು ಈ ಬ್ಯಾಕ್ ಸೈಡ್ ನರಿಗೆಗಿಂತ 1 ಇಂಚು ಇದೆಯಲ್ಲ, ಇದು 1 ಇಂಚು ಸ್ವಲ್ಪ ಈ ಕಡೆ ಹೀಗಿರಬೇಕು. ಆಗಿದ್ರೆ ನಮಗೆ ಸೀರೆ ಹಾಕೊಂಡಾಗ ಈ ರೀತಿಯಾಗಿ ಬರುತ್ತೆ, ಕಾಣೋದಿಲ್ಲ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈಸಿಯಾಗಿ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಬೇಗ ಆಗುತ್ತೆ, ದಿಢೀರ್ನೇ ಆಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ಮಂಚದ ಮೇಲೆ ಹಾಕ್ಕೊಂಡು ಮಾಡಿ ತೋರಿಸ್ಕೊಡ್ತೀನಿ. ಇದು ನಾನು ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನರಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ,
ನೋಡಿ ಈ ಥರ ಇದ್ದರೆ ಯಾರು ಸಹಾಯ ಬೇಕಾಗಲ್ಲ, ಹಾಗೇನೆ ಆರಾಮಾಗಿ ಒಬ್ಬರೇ ಎಂಥ ಸೀರೆ ಆದರೂ ಮಾಡ್ಕೊಬೋದು. ತುಂಬ ಈಸಿಯಾಗಿರೋ ಟಿಪ್ಪು. ಒಂದು ಟಿಪ್ಪು ಹಾಸಿಗೆಯಲ್ಲಿ ಪಿನ್ ಹಾಕಿ ಮಾಡೋದು, ಎರಡನೇ ಟಿಪ್ ಅಂದ್ಬಿಟ್ಟು ಇಲ್ಲಿ ಈ ಥರ ಹಾಕ್ಬಿಟ್ಟು ಮಾಡೋದು. ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಾಡಿಕೊಂಡು ಜೋಡಿಸ್ಕೊಂಡಿದ್ದು ನೋಡ್ಬೋದು, ಇಷ್ಟು ಬಂದಿದೆ ನೋಡ್ಬೋದು. ಇಷ್ಟು ಉದ್ದ ರೆಡಿಯಾಗಿದೆ, ಒಂದೇ ಸಮ ಚೆನ್ನಾಗಿ ಬಂದು ಯಾರ್ದು ರಗಳೆಯಿಲ್ಲದೆ ಯಾರಿಗೂ ಹೆಲ್ಪ್ ಇಲ್ಲದೆ ನೀಟಾಗಿ ಪಿನ್ ಮಾಡ್ಕೊಬೋದು. ನಾನು ಇಲ್ಲಿಗೆ ಇವಾಗ ಇನ್ನೊಂದು ಪಿನ್ ಹಾಕ್ಕೊಂಡು ಇದನ್ನ ತೆಗಿತೀನಿ ನೋಡಿ. ಇವಾಗ ನಾನೀಗ ಈ ಸೈಡಿಗೆ ಪಿನ್ ಹಾಕ್ಕೊಂಡಿದ್ದೀನಲ್ವಾ, ಇದು ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟಕ್ಕೆ ಮಾಡ್ಕೊತೀನಿ. ನಮಗೆ ಉದ್ದ ಎಷ್ಟು ಬೇಕು, ಲೆಂತು ನಮಗೆ ಎಷ್ಟು ಲೆಂತ್ ಬೇಕು ನೋಡಿ, ಅದನ್ನು ಇಲ್ಲಿ ಈ ಸೈಡಿಗೆ ಪಿನ್ ಹಾಕ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ಸೀರೆ ವೇರ್ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಬರುತ್ತೆ. ಇದನ್ನು ಹಾಗೆ ಚೆಲ್ಲಪಿಲ್ಲೆಗೆಲ್ಲ ಮಾಡ್ಬೋದು. ನೀಟಾಗಿ ನೋಡಿಬಿಟ್ಟು ಈಗ ಹಾಕ್ಕೊಂಡಿದ್ದೀವಪ್ಪ, ಇದನ್ನು ನಮ್ಮದೇ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಚಿಕ್ಕದ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೀರೆ. ಇದಿಷ್ಟು ಮಾಡಿಕೊಂಡು ನರಿಗೆಗಳಿದಲ್ವ, ಇದನ್ನೆಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸರಿ ಮಾಡ್ಕೊತ ಬರಬೇಕು. ಕಾಟನ್ ಸೀರೆ ಉಟ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಆದರೆ ಅದೇನು ಅಷ್ಟೊಂದು ಕಷ್ಟ ಇರಲ್ಲ, ಈಸಿಯಾಗಿ ಉಟ್ಕೊಬೋದು. ಒಂದು 2 ಸರಿ ಸೀರೆ ವೇರ್ ಮಾಡೋ ತನಕ ಅಷ್ಟೇ ನಿಮಗೆ ಕಾಟನ್ ಸೀರೆ ಕಷ್ಟ ಆಗುತ್ತೆ. ಆಮೇಲೆ ನಾರ್ಮಲಾಗಿ ಆಮೇಲೆ ನಿಮಗೆ ಕಾಟನ್ ಸೀರೆನೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಅಡ್ಜಸ್ಟ್ ಹಾಕೊಂಡ್ಬಿಡ್ತೀರ ನೋಡಿ. ಇವಾಗ ಇಷ್ಟನ್ನು ಸರಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದಿಷ್ಟನ್ನು ತೊಗೊಬೇಕು ಇವಾಗ ನೋಡಿ. ಇದನ್ನೆಲ್ಲ ಈ ಥರ ಸರಿ ಮಾಡ್ಕೊಂಡು ಆದಮೇಲೆ ಈಗ ನಾವಿಲ್ಲಿ ನೋಡಿ ಇಷ್ಟು ಇಕ್ಕಿದೆಯಲ್ವಾ, ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಫಸ್ಟಿಗೆ ತೊಗೊಳ್ತಾರೆ. ಕೆಲವರು ಇಲ್ಲಿ ತೊಗೊಳ್ತಾರೆ, ಇಲ್ಲಿ ತೊಗೊಂಡು ಆಮೇಲೆ ಮಿಕ್ಕಿರೋ ಸಿಗ್ತಾರೆ, ಹಾಗೆ ಮಾಡಬೇಡಿ. ಇಷ್ಟು ಇಲ್ಲಿಂದನೇ ತೊಗೊಳ್ಳಿ, ಸ್ಟಾರ್ಟಿಂಗಿಂದನೂ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ನರಿಗೆ ಮಾಡ್ಕೊತಾರೆ, ಏನಿಲ್ಲ ಆರಾಮಾಗಿ ಉಡ್ಕೊಬೋದು. ನೋಡಿ ಇಲ್ಲ ಎಷ್ಟು ಮಿಕ್ಕಿದೆ, ಇದು ಹೀಗೆ ಇರಲಿ. ಇದನ್ನು ಹೀಗೆ ನೋಡ್ಬೋದಲ್ಲ ನೀವು, ಈ ಥರ ಬಂದಿದೆ. ಇದನ್ನು ನಾವು ಫಸ್ಟ್ ನರಿಗೆ ಇದೆ ಅಲ್ವಾ, ಇದನ್ನು ಬಿಡೋದಕ್ಕಿಂತ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಒಂದು ನರಿಗೆ ಬಿಟ್ಬಿಟ್ಟು ಈ ನರಿಗೆನ ಮತ್ತೆ ಇನ್ನೂ ಸ್ವಲ್ಪ ಈ ಕಡೆ ತೊಗೊಬೇಕು. ಈ ಕಡೆ ತೊಗೊಂಡಾಗ ನೋಡಿ ಹೀಗೆ ಬರುತ್ತೆ, ಕೆಳಗಡೆ ನರಿಗೆ ನೀಟಾಗಿ ಬರುತ್ತೆ. ಅವಾಗಿನ ಜಾಸ್ತಿ ಇದೆ ಅಲ್ವಾ, ಅದೆಲ್ಲ ಆ ಕಡೆ ಸೈಡ್ ಹೋಗ್ಬಿಡುತ್ತೆ ನೋಡಿ. ಇವಾಗ ಆರಾಮಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನರಿಗೆ. ಇವನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ನಲ್ಲ ಫಸ್ಟ್ ಆ ಕಡೆ ವಿಡಿಯೋದಲ್ಲಿ, ಇದನ್ನು ಈ ಥರ ಇದಿದೆ ನೋಡಿ, ಸ್ವಲ್ಪ ಈ ಥರ ಒಂದ್ರ ಪಕ್ಕ ಒಂದು ಜೋಡಿಸ್ಕೊತ ಬರಬೇಕು ನೋಡಿ. ಈ ರೀತಿಯಾಗಿ ಜೋಡಿಸ್ಕೊತ ಬಂದರೆ ಸೀರೆ ಚೆನ್ನಾಗಿ ಇದು ಒಂದ್ರ ಪಕ್ಕ ಒಂದು ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ಈ ಥರ ಹಿಡ್ಕೊಂಡು ಫಸ್ಟು ನಾನು ಎಲ್ಲಿ ಸಿಗಿಸ್ಕೊತೀನೋ ಅದಕ್ಕಿಂತ ಈ ಪಾಯಿಂಟಿಗೆ ಹಾಕಲ್ಲ, ನಾನು ಇಲ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಸೀರೆಯಲ್ಲಿ ನೀವು ಬೇಕಾದ್ರೆ ಎಲ್ಲಿಗೂ ಒಂದು ಹಾಕ್ಕೊಳ್ಳಿ, ಇಲ್ಲಿಗೂ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಇಲ್ಲಿಗೆ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಏನಾಗುತ್ತೆ, ನಾವು ಸಿಗಿಸ್ಕೊಂತೀವಲ್ವ ಆವಾಗ ನರಿಗೆಲ್ಲ ಆಚೆ ಹೋಗೋದಿಲ್ಲ, ಹಾಗೇ ಇರುತ್ತೆ ನೋಡಿ. ಇದೆಲ್ಲ ಈ ಕಡೆ ಶೇಪಿಂದಲ್ಲ ಇದೆಲ್ಲ, ಇದೆಲ್ಲ ಏನು ಅಷ್ಟೊಂದು ಹೂವಾರ ಸೀರೆಲ್ಲ ಗೊತ್ತಾಗೋದಿಲ್ಲ ನೋಡಿ. ಈ ಕಡೆ ಟೈಟಾಗಿ ಎಳೆದಿಡ್ಕೊಂಡು ಇಲ್ಲಿ ನೋಡಿ ಈ ಥರ ಬಂದಿದೆ ಅಲ್ವಾ, ಇದನ್ನು ನೀಟಾಗಿ ಎಳೆದಿಡ್ಕೊಂಡು ನೀವು ಇಲ್ಲಿಗೆ ಒಂದು ಪಿನ್ ಹಾಕೋಬೇಕಾಗತ್ತೆ. ಇಲ್ಲಿ ಪಿನ್ ಹಾಕಬೇಕು. ಈ ಪಿನ್ ಹಾಕೋ ಜಾಗದಲ್ಲಿ ನೋಡ್ಬೋದು, ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಜಸ್ಟ್ ಹಾಗೆ ಹೀಗೆ ಸ್ವಲ್ಪ ಜಸ್ಟ್ ಹಾಗೆ ಈ ಥರ ಹಿಡ್ಕೊಳ್ಳಿ. ಈಗ ಹಿಡ್ಕೊಂಡ್ರೆ ಸಾಕು, ಆರಾಮಾಗಿ ಬರುತ್ತೆ. ಅದು ಒಂದು 3 ನರಿಗೆ ಥರ ಬರುತ್ತೆ ನೋಡ್ಬೋದು ಇಲ್ಲಿ ಈ ಥರ 3 ನರಿಗೆ ಥರ ಬರುತ್ತೆ. ಇದನ್ನು ಈ ಪಾಯಿಂಟ್ ಇದೆಲ್ಲ ಇಲ್ಲಿಗೆ ನಮಗೆ ಈ ಥರ ನರಿಗೆಗಳು ಬೇಕು ಅಂದರೆ ಈ ಪಾಯಿಂಟನ್ನು ಇಲ್ಲಿ ಸೇರಿಸ್ಕೊಬೇಕು. ತೋರಿಸ್ತೀನಿ ನೋಡಿ, ನಮಗೆ ಪಾಯಿಂಟ್ ಬಂದಿದೆ ಅಲ್ವಾ, ಇದು ಈ ಥರ ನರಿಗೆ ಪಾಯಿಂಟ್ ಬಂದಿದೆ ಅಲ್ವಾ, ಇದು ಈ ಥರ ನರಿಗೆ ಪಾಯಿಂಟ್ ಬಂದಿದೆಯಲ್ಲ ನೋಡಿ. ಈ ಥರ ಇದು ಹೂವು ಇರೋದ್ರಿಂದ ಸ್ಯಾರಿ ನೀಟಾಗಿ ಕಾಣಲ್ಲ. ಪ್ಲೈನ್ ಸ್ಯಾರಿಯಲ್ಲಿ ಏನಾದರೂ ಇದ್ದರೆ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಹಿಡ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ತಾಯಿದ್ದೀನಿ. ಇದು ಪೆಟ್ಟಿಕೋಟಿಗೆಲ್ಲ ಸೇರಿಸಿ ಹಾಕ್ಕೊಬೇಕು ನೀಟಾಗಿ ನೋಡಿ. ಆವಾಗ ಇಲ್ಲಿ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಇದೆಲ್ಲ ಪಿನ್ ಹಾಕ್ಕೊಂಡಾದಮೇಲೆ ಎಷ್ಟು ಬೇಕು ಅಷ್ಟನ್ನು
ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಈ ರೀತಿ ಇಟ್ಕೊಂಡು ಪಿನ್ ಹಾಕಿದ್ದೀನಲ್ವ, ಇಲ್ಲಿಗೆ ಬಂದಿದೆ ನನಗೆ. ಫಸ್ಟ್ ಸಿಗಿಸ್ಕೊಂಡು ಆಮೇಲೆ ಪಿನ್ ತೆಗೆದ್ಬಿಟ್ಟು ಸ್ವಲ್ಪ ಕೆಳಗಡೆ ಹಾಕೊತೀನಿ. ನೋಡಿ ಇಲ್ಲಿ ಫಸ್ಟ್ ಫ್ರೆಂಡ್ ನೋಡಿ, ಯಾವುದೇ ಕಾರಣಕ್ಕೆ ಇಲ್ಲಿ ಸಿಕ್ಸ್ಕೊತೀರಲ್ವ, ಇಲ್ಲಿ ನೀಟಾಗಿ ಫ್ಲಾಟ್ ಆಗಿರಬೇಕು. ಇಲ್ಲೆಲ್ಲ ಫೋಲ್ಡಿಂಗು ಅದೆಲ್ಲ ಹಾಕಬಾರ್ದು. ನೋಡಿ ಎಷ್ಟು ಫ್ಲಾಟಾಗಿ ಬಂದಿದೆ ನೋಡಿ, ಇದು ಫೋಲ್ಡಿಂಗ್ ಎಲ್ಲ ಆಗಿಲ್ಲ, ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಕ್ಯಾಪ್ ಒಳಗಡೆ ಕೈ ಹಾಕಿದರೆ ನಾವಿಲ್ಲಿ ಕೈ ಹಾಕಬೇಕು. ಎಲ್ಲಿದೆ ಅಂತ ನೋಡಬೇಕು, ನನಗೆ ಗೊತ್ತಾಗುತ್ತೆ ಅವಾಗ. ಕೆಲವರಿಗೆ ಹೊಸಬ್ರು ಇದ್ದಾರಲ್ಲ, ಕಾಲೇಜಿಗೆ ಹೋಗೋರೆಲ್ಲ ಉಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೋಡ್ಬೋದು ಇಲ್ಲಿ ಸಿಕ್ಕುತ್ತೆ. ಈ ಸೀರೆನ ನೀಟಾಗಿ ಎಳೆದ್ಬಿಟ್ಟು ಇಲ್ಲಿಗೆ ನಾವು ಸಿಕ್ಸ್ಕೊಬೇಕಾಗುತ್ತೆ, ಆಯಿತಾ. ನೋಡಿ ಇವಾಗ ಇಲ್ಲಿ ಮಿಕ್ಕಿರೋವಂಥ ಸೀರೆ ಎಕ್ಸ್ಟ್ರಾ ಇದಲ್ವಾ, ಇದನ್ನು ಅಷ್ಟೇ ನೀಟಾಗಿ ಒಳಗಡೆ ಸೇರಿಸ್ಕೊಬೇಕು. ಈ ಥರ ಬಿಟ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ ಆಗಿದೆ. ಇದಿಷ್ಟು ನೀಟಾಗಿ ಬಿಟ್ಕೊಂಡ್ರೆ ಕೆಳಗಡೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿದ್ರಲ್ಲ ಫ್ರೆಂಡ್, ಫೈನಲಿ ಈ ಲುಕ್ಕಾಗಿ ಬಂದಿದೆ. ನೋಡ್ಬೋದು, ಇಷ್ಟು ಸರಿಗೆಲ್ಲ ಚೆನ್ನಾಗಿ ಬಂದಿದೆ. ಚಿಕ್ಕದ ಪಿನ್ ಮಾಡಿದ್ದು, ತುಂಬ ದೊಡ್ಡದಾಗಿ ಇಲ್ಲಿ ತನಕ ಕಾಣೋ ಥರ ಮಾಡಿಲ್ಲ, ಚಿಕ್ಕದ ಇಲ್ಲಿಗೆ ಇಷ್ಟಕ್ಕಷ್ಟೇ ಪಿನ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಫ್ರೆಂಡ್ ಎಷ್ಟು ಚೆನ್ನಾಗಿ ನರ್ಗೆಗಳು ಬಂದಿದೆ. ಇನ್ನೂ ಸ್ವಲ್ಪ ನಿಮಗೆ ಏನಾದ್ರು ಸ್ವಲ್ಪ ಸರಿ ಹೋಗಿಲ್ಲ ಅಂದರೆ ಈ ರೀತಿ ನರ್ಗೆಗಳನ್ನೆಲ್ಲ ಇಟ್ಕೊಂಡು ಈ ರೀತಿಯಾಗಿ ಮಾಡಿ ಮುಚ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ಎತ್ಕೊಳ್ಳಿ, ಈ ಕಡೆ ಎತ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಸ್ಟೆಪ್ ನೀಟಾಗಿ ಅದು ಜೋಡಿಸ್ಕೊಬೇಕಾಗುತ್ತೆ. ನೋಡಿ ಈ ಥರ ಯಾವುದೋ ಒಂದು ಹೆಚ್ಚು ಕಡಿಮೆ ಬಂದಿರ್ತಲ್ವ, ಅದನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ, ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಇಟ್ಕೊಂಡು ಮತ್ತೆ ಇಲ್ಲಿ ಈ ಥರ ಹಿಂಗೆ ಉಜ್ಜಬೇಕು. ನೋಡಿ ಲಾಸ್ಟ್ ಮಿಕ್ಕಿರೋದನ್ನು ಅದನ್ನು ಅಷ್ಟೇ ಈ ರೀತಿ ಉಚ್ಕೊಂಡು ನೀಟಾಗಿ ಆರಾಮಾಗಿ ಒಬ್ಬರೇ ಸೀರೆ ಉಡ್ಕೊಬೋದು. ನೋಡಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸೀರೆ ಚೆನ್ನಾಗಿ ಬಂದಿದೆ ನೋಡ್ಬೋದು. ಮಾಡ್ಕೊಂಡ್ರೆ ಸಿಂಪಲ್. ಇವಾಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇದನ್ನ ಅವಾಗಲೇ ಹೇಳಿದ್ದು ನಾನು, ಈ ಥರ ಬಂದರೆ ಇದೆಯಲ್ಲ, ಇದನ್ನ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿಯಲ್ಲಿ ಒಂದು ಪಿನ್ ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಹಿಂಗೆಲ್ಲ ಬರುತ್ತಲ್ವ, ಅದನ್ನು ಸ್ವಲ್ಪ ಈ ರೀತಿ ಹಿಡ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಫೋಲ್ಡಿಂಗ್ ಮಾಡಿ ಒಂದು ಪಿನ್ ಹಾಕ್ಕೋಬೇಕು ಅಂತ ತೋರಿಸಿದ್ದೆ. ಇವಾಗ ನಾನು ಕಾಟನ್ ಸೀರೆಗೆಲ್ಲ ಅವಶ್ಯಕತೆ ಇರಲ್ಲ, ಹಾಗೆ ನೀಟಾಗಿ ಕೂರುತ್ತೆ. ಕಾಟನ್ ಸೀರೆಗಳೆಲ್ಲ ಅಷ್ಟೊಂದೆಲ್ಲ ಮಾಡೋದಕ್ಕೆ ಯಾವ ರೀತಿ ಉಡ್ಕೊಳ್ತೀವಿ ಅದೇ ರೀತಿ ಕಾಟನ್ ಸೀರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈ ರೀತಿಯೆಲ್ಲ ಪಿನ್ ಮಾಡೋದಿಲ್ಲ, ಏನು ಬೇಡ. ಮತ್ತು ನೆಕ್ಸ್ಟ್ ಇನ್ನೊಂದು ಕಡೆ ಸೈಡ್ ಪಿನ್ ಬೇಕೇ ಬೇಕು. ನೋಡಿ ಇದೆಲ್ಲ ಫಸ್ಟ್ ಒಂದು ಸೀರೆ ಈ ಥರ ಸೈಡಲ್ಲೆಲ್ಲ ಹಾಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಕೈಯಲ್ಲಿದೆ ಈ ಸೈಡಲ್ಲೆಲ್ಲ ಹಾಗೆ ಕಾಣಿಸುತ್ತಲ್ವ, ಇದಕ್ಕೆ ಮಾಡಬೇಕು. ಫಸ್ಟ್ ನರಿಗೆಯಿಂದಲ್ಲ, ಈ ಫಸ್ಟ್ ನರಿಗೆಯಿಂದ ನೆಕ್ಸ್ಟ್ ಇಲ್ಲಿ ಬಂದಿದ್ದಲ್ಲ, ಈ ನರಿಗೆನ ಹೊರಗಡೆ ತೆಗೆದ್ಬಿಟ್ಟು ಇಲ್ಲಿಗೆ ಒಂದು ತುಂಬ ಲಾಸ್ಟ್ ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲಿಗೆ ಹಾಕಿದ್ರೆ ಮತ್ತೆ ಬರುತ್ತೆ. ಲಾಸ್ಟ್ ಇದೆಯಲ್ಲ, ಇಲ್ಲಿ ಒಳಗಡೆಗೆ ಒಂದು ಪಿನ್ ಹಾಕ್ಕೊಬೇಕು. ಆವಾಗ ನೋಡಿ ಇದೆಯಲ್ಲ, ಇದು ಈಗೆಲ್ಲ ನೋಡ್ರಲ್ವಾ, ಈಗೆಲ್ಲ ಈ ಕಡೆ ಬರೋದಿಲ್ಲ. ಇದು ಎಲ್ಲಿದೆ ಅಲ್ಲೇ ಇರುತ್ತೆ. ಈ ಕಡೆ ಎಳ್ಕೊಂಡು ಈ ಸೈಡಲ್ಲೆಲ್ಲ ಓಪನ್ ಆಗೋದಿಲ್ಲ. ಎಷ್ಟೇ ಕೂತ್ಕೊಂಡು ಆ ಕಡೆ ಹೋದ್ರು ನೋಡಿ ಈ ನರಿಗೆ ಆ ಕಡೆ ಬರೋದಿಲ್ಲ, ಇಲ್ಲೇ ಇರುತ್ತೆ. ಆದರೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನಂಥ ಟಿಪ್ಸು, ಇಲ್ಲೇನಾದ್ರು ಯಾವ್ದಾದ್ರು ಬೈ ಚಾನ್ಸ್ ಕಾಣಿಸುತ್ತೆ ನಮಗೆ ಸೀರೆಲ್ಲ, ಈ ಸೈಡಲ್ಲಿ ಒಳಗಡೆಯಿಂದ ಒಂದು ಪಿನ್ ಹಾಕ್ಕೊಬೇಕು. ನೋಡಿ ಇಲ್ಲಿ ಹಿಡ್ಕೊಂಡು ನೋಡಿ ಇಲ್ಲಿ ಈ ರೀತಿಯಾಗಿ ಒಳಗಡೆಯಿಂದ ಒಂದು ಪಿನ್ ಹಾಕ್ಕೊಂಡ್ರೆ ಇಲ್ಲಿನೂ ಅಷ್ಟೇ ಜರುಗೋದಿಲ್ಲ, ಮತ್ತು ಇಲ್ಲಿನೂ ಅಷ್ಟೇ ನೋಡಿ, ಮತ್ತು ಇಲ್ಲಿನೂ ಅಷ್ಟೇ ನೋಡಿ, ಈ ಕಡೆ ಜರುಗೋದಿಲ್ಲ. ಇಲ್ಲಿಗೆ ಈ ಸೈಡಿಗೆ ಒಳಗಡೆ ಒಂದು ಪಿನ್ ಹಾಕ್ಕೊಂಡ್ರೆ ಈ ರೀತಿ ಆ ಕಡೆ ಜರುಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್, ತುಂಬ ಈಸಿಯಾಗಿ ಕಾಟನ್ ಸೀರೆ ವೇರ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ಕ್ ಸೀರೆ ವೇರ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ಬೋದಲ್ಲ ಫ್ರೆಂಡ್, ಚೆನ್ನಾಗಿದೆ. ನೋಡ್ಬೋದು ಯಾವ ರೀತಿ ತಿಳ್ಕೊಂಡಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಕೊಂಡು ನರಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಟಿಪ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಒಂದು ಟಿಪ್ಸ್ ಅಂದರೆ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳೋದು, ಮತ್ತು ನೋಡಿ ಎಷ್ಟಿದಾದರೂ ಈ ಕಡೆ ಹಾಕ್ಕೊಂಡು ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ, ಮದುವೆಗಳ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಯಾವ ರೀತಿ ಆ ಸೀರೆನ ಫೋಲ್ಡಿಂಗ್ ಮಾಡ್ಕೊತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಫಂಕ್ಷನ್ಗಳಿಗೆಲ್ಲ ಹೋಗ್ಬೇಕಾದ್ರೆ ನೀಟಾಗಿ ರೆಡಿ ಮಾಡಿ ಬ್ಯಾಗಲ್ಲಿ ಹಿಡ್ಕೊಂಡಿದ್ರೆ ಬೆಳಿಗ್ಗೆ ಬೇಗ ಹೋಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಲಾಂಗ್ ಆಯಿತು ಅಂದ್ಕೊಂಬೇಡಿ, ಶಾರ್ಟಾಗಿ ಹೇಳ್ಕೊಟ್ರೆ ಅರ್ಥ ಆಗೋದಿಲ್ಲ, ಹಾಗಾಗಿ ಲಾಂಗಾಗಿ ಹೇಳ್ಕೊಟ್ಟಿನಿ. ಥ್ಯಾಂಕ್ ಯು.